ಹಾಯ್ ಹಲೋ ವೀಕ್ಷಕರೇ, ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿರೋ ಮೂರನೇ ಫ್ಯಾಮಿಲಿ ಯಾವುದು ಮತ್ತು ಈ ಫ್ಯಾಮಿಲಿಯಿಂದ ಇತ್ತೀಚೆಗೆ ಮದುವೆಯಾಗಿರುವ ನವ ದಂಪತಿಗಳು ಬಂದಿದ್ದಾರೆ. ಹಾಗಾಗಿ ಈ ನವ ದಂಪತಿಗಳು ಯಾರು ಮತ್ತು ಇವತ್ತಿನ ಮೂರನೇ ಫ್ಯಾಮಿಲಿ ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಈ ವಾರ ಫ್ಯಾಮಿಲಿ ವೀಕ್ ಇರುವ ಕಾರಣ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿಗಳು ಎಂಟ್ರಿ ಕೊಡುತ್ತಿದ್ದಾವೆ ಅಂತಲೇ ಹೇಳಬಹುದು. ಹಾಗಾಗಿ ನಿನ್ನೆ ಎಪಿಸೋಡಲ್ಲಿ ಒಟ್ಟು 3 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾವೆ ಮತ್ತು ಇವತ್ತಿನ ಎಪಿಸೋಡ್ನಲ್ಲೂ ಕೂಡ 3 ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾವೆ. ಅದರಲ್ಲಿ ನಿಮಗೆ 2 ಆಲ್ರೆಡಿ ಗೊತ್ತಿದೆ. ಒಂದು ಫ್ಯಾಮಿಲಿ ರಕ್ಷಿತಾ ಅವರು ಫ್ಯಾಮಿಲಿ, ಅವರ ಅಮ್ಮ ಬಂದಿದ್ದಾರೆ. ಇನ್ನು 2 ಫ್ಯಾಮಿಲಿ ನೋಡೋದಾದರೆ ಅಶ್ವಿನಿ ಗೌಡ ಅವರ ಫ್ಯಾಮಿಲಿ ಬಂದಿದೆ. ಅಶ್ವಿನಿ ಗೌಡ ಅವರ ಫ್ಯಾಮಿಲಿಯಿಂದ ಅಮ್ಮ ಮತ್ತು ಅಶ್ವಿನಿ ಗೌಡ ಇವತ್ತಿನ ಎಪಿಸೋಡ್ನಲ್ಲಿ ಬಂದಿರೋ ಮೂರನೇ ಫ್ಯಾಮಿಲಿ ಯಾವುದು ಮತ್ತು ನವದಂಪತಿಗಳು ಯಾರೆಂದು ನೋಡುವುದಾದರೆ, ಇವತ್ತಿನ ಎಪಿಸೋಡ್ನಲ್ಲಿ ಬಂದಿರೋ ಮೂರನೇ ಫ್ಯಾಮಿಲಿ ಧ್ರುವಂತ್ ಅವರ ಫ್ಯಾಮಿಲಿ. ಧ್ರುವಂತ್ ಅವರ ಫ್ಯಾಮಿಲಿಯಿಂದ ಅವರ ತಮ್ಮ ಮತ್ತು ತಮ್ಮನ ಹೆಂಡತಿ ಅಂದರೆ ಧ್ರುವಂತ್ ಅವರ ತಮ್ಮ ಮತ್ತು ಧ್ರುವಂತ್ ಅವರ ಅತ್ತಿಗೆಯವರು ಇವತ್ತಿನ ಎಪಿಸೋಡ್ನಲ್ಲಿ ಮೂರನೇ ಫ್ಯಾಮಿಲಿಯಾಗಿ ಎಂಟ್ರಿ ಪಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಧ್ರುವಂತ್ ಅವರು ತಮ್ಮನ ಮದುವೆ ಇತ್ತೀಚೆಗೆ ಆಗಿದೆ. ಅಂದರೆ ಧ್ರುವಂತ್ ಅವರ ಬಿಗ್ ಬಾಸ್ ಮನೆಯೊಳಗೆ ಇರುವಾಗಲೇ ಆಗಿದೆ. ಇಂದಿನ ಒಂದು ಎಪಿಸೋಡ್ನಲ್ಲಿ ಧ್ರುವಂತ್ ಅವರು ಹೇಳಿರುತ್ತಾರೆ, ಇವತ್ತು ನನ್ನ ತಮ್ಮನ ಮದುವೆ, ನನ್ನ ತಮ್ಮನ ಮದುವೆಯನ್ನು ನಾನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಧ್ರುವಂತ್ ಅವರು ಒಂದು ಎಪಿಸೋಡ್ನಲ್ಲಿ ಹೇಳಿರುತ್ತಾರೆ. ಹಾಗಾಗಿ ಬಿಗ್ ಬಾಸ್ ಅವರು ಧ್ರುವಂತ್ ಅವರ ಫ್ಯಾಮಿಲಿ ಕಡೆಯಿಂದ ನವ ದಂಪತಿಗಳನ್ನು ಕರೆಸಿದ್ದಾರೆ ಅಂತಲೇ ಹೇಳಬಹುದು. ವೀಕ್ಷಕರೇ, ನೀವು ಫೋಟೋದಲ್ಲಿ ನೋಡುತ್ತಿರಬಹುದು, ಬಿಗ್ ಬಾಸ್ ಅವರ ಒಂದು ಸ್ಟೇಜ್ ಅನ್ನು ಡೆಕೋರ್ ಮಾಡಿದ್ದಾರೆ ಮತ್ತು ತಮ್ಮ ಮತ್ತು ಅತ್ತಿಗೆ ಮದುವೆಯನ್ನು ಇನ್ನೊಂದು ಸಲ ರೀಕ್ರಿಯೇಟ್ ಮಾಡುತ್ತಿದ್ದಾರೆ ಅಂತಲೇ ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 3 ಫ್ಯಾಮಿಲಿಗಳ ಬಗ್ಗೆ ಮಾತ್ರ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರ ವೇಟ್ ಮಾಡುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.